ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಕಾರಣದಿಂದ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಹೊರ ಸಂಪನ್ಮೂಲ ಸಿಬ್ಬಂದಿ ಪ್ರಮೋದ್ ಕುಮಾರ್ ಅವರನ್ನ ಮತ್ತೆ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಮರು ನೇಮಕ ಮಾಡಿಕೊಂಡಿರುವುದನ್ನು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಗಗನ್ ಫುಲೆ ಅವರು ಖಂಡಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಡೆದಂತ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಪ್ರಮೋದ್ ಕುಮಾರ್ ಅವರನ್ನ 2025ರ ಅಕ್ಟೋಬರ್ 21ರಂದು ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿತ್ತು. ಆದರೆ ಒಂದು ತಿಂಗಳ ಹಿಂದಷ್ಟೇ ಶಾಸಕರು ಪತ್ರ ನೀಡಿದ್ದಾರೆ ಎಂದು ಅವರನ್ನ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಶಾಸಕರು ಸದಾ ಮಾಧ್ಯಮಗಳ ಮುಂದೆ ಹಾಗೂ ಭಾಷಣಗಳಲ್ಲಿ ಸದಾ ಕಾಲವು ಆರ್ಎಸ್ಎಸ್ ಅನ್ನ ವಿರೋಧಿಸುತ್ತಾರೆ. ಇನ್ನೊಂದು ಕಡೆ ತಮ್ಮ ಆಡಳಿತದಲ್ಲಿ ಈ ರೀತಿಯ ಅಧಿಕಾರಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಹಿಂದುಳಿದ ವರ್ಗಗಳ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳೇ ಕಾರಣ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಸಹ ಇಂತಹ ಅಧಿಕಾರಿಗಳಿಗೆ ಆಸ್ಪದ ಕೊಡುವುದಿಲ್ಲ. ಆದರೆ ಕೆಲವು ಅಧಿಕಾರಿಗಳು ಸಚಿವರು ಮತ್ತು ಸರ್ಕಾರದ ಮಾತಿಗೂ ಬೆಲೆ ಕೊಡದೆ ಮನ ಬಂದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಪ್ರಮೋದ್ ಕುಮಾರ್ ಅವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಮತ್ತು ಅವರನ್ನ ನೇಮಕ ಮಾಡಿಕೊಂಡಂತಹ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕೆಂದು ಗಗನ್ ಫುಲೆ ಒತ್ತಾಯ ಮಾಡಿದ್ದಾರೆ. ಪ್ರಮೋದ್ ಕುಮಾರ್ ಅನ್ನುವ ಅಡಿಗೆ ಸಹಾಯಕನಿಗೆ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ 21 ತಾರೀಕಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಆಗಿದ್ದಾನಂತಂದು ಹೇಳಿ ನಾವು ದೂರು ಕೊಟ್ಟಿದ್ದೀವಿ. ನಮ್ಮ ಸಂಘಟನೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ವತಿಯಿಂದ ದೂರು ಕೊಟ್ಟಿದ್ದೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಆಗಿರ್ತಕ್ಕಂಥ ಸುನೀತಾ ಮೇಡಮ್ ಅವ್ರು ಏನು ಮಾಡಿದ್ರು ಅಂದರೆ ಅಕ್ಟೋಬರ್ 21 ತಾರೀಕಿಗೆ ಅವ್ರಿಗೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಂತ ಲೆಟ್ರ್ ಕೊಟ್ಟರು. ನಮಗೆ ಎಲ್ಲ ಪತ್ರಿಕೆಯಲ್ಲ ಬಂತು, ನಿಮ್ಮ ಪತ್ರಿಕೆ ಎಲ್ಲ ಪತ್ರಿಕೆದ ಬಂದಾಗ ಆಯ್ತಪ್ಪ ಹಿಂಗೆಲ್ಲ ಮಾಡಬಾರ್ದಿದೆಲ್ಲ ಅಂತಂದು ಸರ್ಕಾರದ ಏನು ನಿಯಮ ಹೇಳ್ತದೆ ಅದು ನಿಯಮಕ್ಕೆ ಅನುಗುಣವಾಗಿ ಮಾಡಿದ್ದಾರೆ ಅಂತಂದು ನಮಗೆ ಖುಷಿ ಆಯಿತು. ಅದರ ನಂತರ ಇವಾಗ ಏನಾಗಿದೆ ಅಂದರೆ ಒಂದು ತಿಂಗಳು ಆಯ್ತಂತ ಪ್ರಮೋದ್ ಕುಮಾರ್ ಅಡುಗೆ ಸಹಾಯಕನಿಗೆ ಮತ್ತೆ ಪುನಃ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ಕೊಟ್ಟಿದ್ದಾರಂತೆ. ಅದು ಯಾಕೆ ಅಂತ ನಾವು ಕೇಳಕ್ಕೆ ಹೋದ್ರೆ MLA ಅವರು ಲೆಟ್ರ್ ಕೊಟ್ಟರು. ಎಲ್ಲಿಂದು ಶರಣು ಸಲ್ಗವರು ಬಸವ ಕಲ್ಯಾಣ ಲೆಟ್ರ್ ಕೊಟ್ಟಿದ್ದಾರೆ. ಕಡು ಬಡತನದಿಂದ ಬಂದಾನಂತಂದು ಲೆಟ್ರ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ತೊಗೊಂಡಿದ್ದೆವು ಅಂತ ಹಾರಿಕೆ ಉತ್ತರ ಕೊಡ್ತಾಯಿದ್ದಾರೆ ಮೇಡಮ್ ಅವರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವ್ರಿಗೆ BJP ಸರ್ಕಾರ ಅಂತೂ ಇಲ್ಲಿ BJPದವ್ರು MLA ಅವರು RSS ಪರ ಇರ್ತಾರೆ. ಆದ್ರೆ ಅವ್ರು ಡೈರೆಕ್ಟ್ ಲೆಟ್ರ್ ಕೂಡ ಕೊಡ್ತಾರೆ. ಅವರು ಕೊಟ್ಟ ನೀವು ಪರಿಶೀಲನೆ ಮಾಡಿ ತೊಗೋತೀರಿ ಏನು ಹಾಗೆ ತೊಗೋತೀರಿ? ಇದರೊಳಗೆ ಮುಖ್ಯ ಕಾರಣಪ್ಪ ಅಂತಂದ್ರೆ ಇದ್ರದ್ದು ಸುನೀತಾ ಪಟ್ವಾದಿ ಅವರು ಏನು ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ BCMದು ಅವ್ರದ್ದು ಕೈ ಅದ. ಇದ್ರಾಗ ಅವ್ರು ಏನು ಎಷ್ಟು ದುಡ್ಡು ತೊಗೊಂಡ್ರ ಎಷ್ಟು ತಿರಂದ್ರೆ ಏನೇನು ಮಾಡ್ಯಾರ ಎಂಬುದು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅದ ಮಾಹಿತಿ. ಹಾಗಾಗಿ ಏನೋ ಒಂದು ಕಾರಣದಿಂದ ಅವ್ರಿಗೆ ತೊಗೊಂಡ್ರೆ RSS ಪಥ ಸಂಚಲನ ಭಾಗಿಯಾಗಿ ತೊಗೊಬಾರ್ದಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಹೇಳ್ತದೆ. ಕಾಂಗ್ರೆಸ್ ಸರ್ಕಾರ ಅದ್ರದ್ದು RSS ಕಟ್ಟ ವಿರೋಧಿ ಅಂತಂದು ಆಲ್ರೆಡಿ ಭಾಳ ಸಲ ಬೈಟ್ ಕೊಡ್ಲತ್ತಾರ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಇಂಥ ಅಧಿಕಾರಿಗಳು ಬಂದು ಇವೇನು BJP ಕಾಂಗ್ರೆಸ್ ಅದು ಏನಕ್ಕಿಲ್ಲ ಅದು ಇವ್ರಿಗೆ ಮುಖ್ಯವಾಗಿ ದುಡ್ಬೇಕು. ನಮ್ಮ ಮಿನಿಸ್ಟರ್ದವ್ರದ್ದು ಇವರಿಗೆ ವ್ಯಾಲ್ಯೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈಗ ಈಶ್ವರ್ ಖಂಡ್ರೆ ಅವ್ರಿಗೂ ಹೇಳ್ತಾರೆ ಬ್ಯಾಡಪ್ಪ ಇಂಥವೆಲ್ಲ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅವರು ಒಳ್ಳೆಯವರು ಅಧಿಕಾರಿಗಳು ಬರ್ಬೇಕಂತ ಅವ್ರದ್ದು ಭೀ ಆಸೆ ಇರ್ತದೆ. ಆದರೂ ಕೂಡ ಇಂಥೆಲ್ಲ ಅಧಿಕಾರಿಗಳು ಬಂದು BJP ಪರ ಒಳಗೆ ಕಾಂಗ್ರೆಸ್ ಪರ ಅಂತಂಗೆ ತೋರಿಸ್ಕೋತಾರೆ ಅವರು. ಆದರೂ ಕೂಡ RSS ಪರವಾಗಿ ಮಾಡ್ತಾರೆ. ಮಾತಿಗೆ ಕಿಮ್ಮತ್ತಿಲ್ಲ, ಮಿನಿಸ್ಟರ್ಗಳ ಮಾತಿಗೆ ಕಿಮ್ಮತ್ತಿಲ್ಲ. ಯಾವುದೇ ಒಂದು ಸರ್ಕಾರದ ಅಧೀನದಾಗ ಇವ್ರು ಕೆಲಸ ಮಾಡ್ತಾರೆ. ಆದರೂ ಕೂಡ ಏನಕ್ಕಿಲ್ಲ, ಅದು ಅವ್ರಿಗೆ ಕಿಮ್ಮತ್ತೇ ಕೊಡಲಿ ಇವರು ಅಂತ ಒಂದು ಮಾಡ್ತಾಯಿದ್ದಾರೆ ಅವರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಾನು. ಸರ್ಕಾರದ ಒಂದು ಆದೇಶ ಐತಿ. ಏನು ಹೇಳ್ತಂದ್ರೆ ಕಲ್ಯಾಣಕ್ಕೆ ಗ್ರೂಪ್ D ನೌಕರನ್ನು ಕಚೇರಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಅಂತ ಹೇಳ್ತದೆ ಆರ್ಡ್ರ್ ಹೇಳ್ತಾ ಇದೆ. ಹಿಂಗೆ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರಮೋದ್ ಕುಮಾರ್ ಅವನಿಗೆ ಆಫೀಸ್ನಲ್ಲಿ ಕೆಲಸಕ್ಕೆ ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಫೀಸ್ನಲ್ಲಿ ಕೆಲಸ D ಗ್ರೂಪ್ ನೌಕರರು ಏನು ಇವ್ರದ್ದು ಆಫೀಸ್ನಲ್ಲಿ ನೌಕರಿ ಕಳೆದ ಇವ್ರು ಹೇಳ್ತಾರೆ ಇಂಥವು 16, 15, 20 ಕೇಸ್ಗಳು ಇದ್ದಾವೆ. ಏನು ಔಟ್ಸೋರ್ಸ್ ಸಿಬ್ಬಂದಿಗಳಿದ್ದಾರೆ, ಅವರು ಯಾವುದೇ ಹಾಸ್ಟೆಲ್ಗೆ ಬರ್ತಾಯಿಲ್ಲ. BCM ಹಾಸ್ಟೆಲ್ಗೆ ಏನು ಇವ್ರು ಮನೆಗೆ ಕೆಲಸ ಮಾಡ್ತಾಯಿದ್ರು ಅಂತ ನಂಗೆ ಅನಿಸಿಕೆ ಇದೆ. ಈಗ ಇವ್ರದ್ದು BCM ಆಫೀಸ್ ಅವರು ಕೆಲಸನೇ ಮಾಡ್ತಾಯಿಲ್ಲ. ಇವರು ಹಾಸ್ಟೆಲ್ ಹುಡುಗರಿಗೂ ಗೊತ್ತಿಲ್ಲ, ಇವ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಆದರೂ ಕೂಡ ಇವ್ರು ಪೇಮೆಂಟ್ ಮಾಡ್ತಾಯಿದ್ದಾರೆ. ತಿಂಗಳು ಇವ್ರು ಪಗಾರ ಮಾಡ್ತಾಯಿದ್ದಾರೆ. ಕೆಲಸನೇ ಮಾಡಲ್ಲ ಆದ್ರೂ ಸಂಬಳ ಕೊಡ್ತಾರೆ ಇವರು. ಹಾಗಾಗಿ ಇವರಿಗೆ ಮುಖ್ಯ ಏನದ ಅಂತಂದ್ರೆ ಅವ್ರದಿಂದ ಏನೋ ಒಂದು ಇವರಿಗೆ ಬೆನಿಫಿಟ್ ಅದ ಅಂತಂದು ಅನಿಸ್ತದೆ. ಇವ್ರು ತಾಲೂಕು ಆಫೀಸರ್ ಇದಕ್ಕೆ ಆಲ್ರೆಡಿ ಅವ್ರಿಗೆ ಏನದ ಪ್ರಮೋದ್ ಕುಮಾರ್ ಅಮ್ಮನಿಗೆ ಕೆಲಸದಿಂದ ಮತ್ತೊಂದು ಸಲ ಬಿಡುಗಡೆ ಮಾಡಿ ಇದಕ್ಕೆ ಯಾರು ಕುಮ್ಮಕ್ಕೆ ಕೊಟ್ಟಾರ ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರಿಗೆ ಏನಕ್ಕಿಲ್ಲ ಆದಷ್ಟು ಬೇಗ ಸಸ್ಪೆಂಡ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ.